ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. एक पहचान की वर्षों से 100 साल से पिछले विश्व भर में भारत की पहचान अपने आप में प्रदर्शित करते हैं. भारत के पर्यटन सरकार के पर्यटन मंत्रालय ने इंडिया के साथ लॉन्च किया है, जिस एमओयू में हम भारत को एज ए डेस्टिनेशन जॉइंटली किस तरह से प्रमोट कर सकते हैं इसके बंद किए गए. भारत आने वाले पर्यटकों को या भारत आने वाले यात्रियों को जो एयर इंडिया के जरिए से आए उनको भारत के प्रति जानकारी और भारत को जानने का बेहतर अवसर के यात्रा के दौरान भारत के विभिन्न पर्यटक स्थलों पर जाने की या विजिट सेंटर्स पर जाने की उनको सारी सुविधा एयरलाइंस और टूरिज्म मंत्रालय के साथ इसका प्रावधान किया. और मैं मानता हूँ कि इस तरह के इस एमओयू के बारे में भारत के पर्यटन को एक नई ऊंचाई पहुँचा और पर्यटकों को एक सहजता और सुगमता इसके माध्यम से. ಅನುಕೂಲವಾದಂತಹ ಎಲ್ಲ ಪಾಕಿಸ್ತಾನ ಬಾರ್ಡರ್ ಆಗಿರ್ಬೋದು, ಚೈನಾ ಬಾರ್ಡರ್ ಆಗಿರ್ಬೋದು, ಬಾಂಗ್ಲಾ ಬಾರ್ಡರ್ ಆಗಿರ್ಬೋದು, ಎಲ್ಲ ಬಾರ್ಡರ್ಗಳನ್ನ ಮಾಡಿದ್ದಾರೆ. ಈ ಕಾರ್ಗಿಲ್ ಕುತಂತ್ರ ಏನಪ್ಪ ಅಂತಂದ್ರೆ ಅವರು ನಮಗೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೇವೆ ಏನಂತ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಐಸ್ ಇರುತ್ತೆ, ವಿಪರೀತ ಚಳಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಯಾರು ನಾವು ಯುದ್ಧ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಒಪ್ಪಂದ ಬಂದಿದ್ದೇವೆ. ಮತ್ತು ಆ ಒಂದು ನೆನಪಿಗಾಗಿ ಇವತ್ತು ಕಾರ್ಗಿಲ್ ವಿಜಯೋತ್ಸವ ಮಾಡುತ್ತಿದ್ದೇವೆ. ಪಾಕಿಸ್ತಾನದವರು ನಮ್ಮ ಪೋಸ್ಟ್ಗಳನ್ನು ಆಕ್ಯುಪೈ ಮಾಡಿದ್ರು, ನಾವು ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಅವ್ರನ್ನ ಓಡಿಸಿದ ಮೇಲೆ ಮತ್ತೆ ನಮಗೆ ಮೇಲೆ ಬಾವುಟ ಆರಿಸೋಕ್ಕೆ ಜಾಗ ಸಿಕ್ತು, ವಿಜೇತ ಸಿಕ್ತಿದೆ. ಅದನ್ನ ನಾವು ಒದ್ದು ಓಡಿಸಿದ್ವಿ. ನಮ್ಮ ಇಂಡಿಯನ್ ಆರ್ಮಿಯವರು ತುಂಬಾನೇ ಕಷ್ಟಪಟ್ಟರು. ಅದಕ್ಕೆ ನಮಗೆ ಏರ್ಫೋರ್ಸ್ ತುಂಬಾ ಸಪೋರ್ಟ್ ಮಾಡ್ತು. ಅವ್ರ ಬಾರ್ಡ್ರಿಂದ ನಾವು ಅವ್ರನ್ನ ಒದ್ದು ಓಡಿಸಿ ಅವ್ರ ಪಾಕಿಸ್ತಾನದನ್ನ ಸದೆ ಪಡೆದ್ವಿ ನಾವು. ಯಾರ್ಯಾರು ಏನೇನು ಹಾಕಿಲ್ರಿ ನಮ್ಗೆ ಹೆಲ್ಪ್ ಮಾಡ್ರಿ ಸರ್ಕಾರ. ಮಾತು ಹೇಳ್ತಾ ಇದ್ದಾರೆ. ನೀವು ವೈಜ್ಞಾನಿಕ ರೀತಿಯಲ್ಲಿ ಒಂದು ಸಮೀಕ್ಷೆ ನಡೆಸಿ ಅವರು ಬಿತ್ತನೆ ಬೀಜಕ್ಕೆ, ಗೊಬ್ಬರಕ್ಕೆ, ಶ್ರಮಕ್ಕೆ ನಾವು ಎಷ್ಟು ಪರಿಹಾರವನ್ನು ಕೊಡ್ಬೋದು ಅದರ ತಯಾರನ್ನು ಮಾಡಬೇಕು. ಏನೇನು ಹತ್ತಿಗೆ ಎಷ್ಟು ಪರಿಹಾರ ಕೊಡಬೇಕು, ತೊಗರಿಗೆ ಎಷ್ಟು ಪರಿಹಾರ ಕೊಡಬೇಕು, ಜೋಳದ ಬಿತ್ತನೆ ಮಾಡಿದರೆ ಎಷ್ಟು ಪರಿಹಾರ ಕೊಡಬೇಕು, ಈ ರೀತಿ ಸಜ್ಜೆ ನವಣೆ ಇದ್ರ ಬಿತ್ತನೆ ಮಾಡಿದರೆ ಎಷ್ಟು ಪರಿಹಾರ ಕೊಡಬಹುದು ಅನ್ನೋಂಥ ಒಂದು ಸಮೀಕ್ಷೆಯನ್ನು ಮಾಡಿ ಅದರ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತೇನೆ. ಯಾವ ಬೆಳೆಗಳು ಭೂಮಿ ಬಿಟ್ಟು ಮೇಲೆ ಇದ್ದಿಲ್ಲ, ಒಂದೇ 2-2.5 ತಿಂಗಳಾದರೂ ಒಂದೇ ಗೆಳೆ ಬೆಳೆದಾವ. ಹಾಗಾಗಿ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾನೆ. ಆದ ಕಾರಣ ಸರ್ಕಾರ ಮಧ್ಯಸ್ಥಿಗೆ ವಹಿಸಿ ರೈತರ ಜೀವ ಉಳಿಸ್ಬೇಕಂತೇಳಿ ಇವತ್ತು ಕೇಳ್ತಾ ಇದೆ. ಇವತ್ತು ನಮ್ಮೂರಲ್ಲಿರ್ತಕ್ಕಂಥ ಬೆಳೆ ಎಲ್ಲ ಸಂಪೂರ್ಣ ಒಣಗಿ ಹೋಗ್ಯಾವ. ಸುಮಾರು
ಜೂನ್ 1ನೇ ತಾರೀಕು ಬಿದ್ದಿದ್ದು ಈಗಾಗಲೇ 2 ತಿಂಗಳು ಗತಿಸಿದ್ರು ಕೂಡ ಮಳೆ ಆಗಲಾರದೆ ಬೆಳೆ ಎಲ್ಲ ನಾಶವಾಗ್ತದೆ, ಒಣಗೋಗ್ತವೆ. ಅನಾವೃಷ್ಟಿಯಿಂದ ಬೆಳೆ ಎಲ್ಲ ಒಣಗಿ ಅದು ನಿರೀಕ್ಷಿತ ಪರಿಸ್ಥಿತಿಗೆ ಬರೋದಿಲ್ಲ. ಅದರಲ್ಲಿ ಏನು ಇಳುವರಿನೂ ಬರಲಾರ್ದಂತಾಗಿವೆ. ಇಸ್ ಇಟ್ ಪಾಸಿಬಲ್? ಅದನ್ನು ಮಾಡಕ್ಕೆ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ಆದ್ಯತೆ ಕೊಡಿ. ನಮ್ಮ ಏನು ಕೋಚಿಂಗ್ ಫ್ಯಾಕ್ಟ್ರಿ ಕೋಚಿಂಗ್ ಫ್ಯಾಕ್ಟ್ರಿನ ನಾನು 4 ಕಡಿ ಮಾಡಿದೆ. ಇವತ್ತು ಬಸಣ್ಣ ಒಂದು ಎಕರೆನೂ ಕೊಟ್ಟಿಲ್ಲ. ಜಾಗ ಕೊಟ್ಟಿದ್ದೀನಿ ನಾನು ಏನು ಮಾಡ್ಬೋದು? ಡಾಕ್ಟ್ರೆ ಒಂದು ಸ್ವಲ್ಪ ಫೈಲ್ ನೋಡಿದ್ದೀವಿ, ನವೀನ ಮಂತ್ರಿಗಳಿದ್ದೀರಿ. ಅದಕ್ಕೋಸ್ಕರ ಹಾಗೆ ನಾನು ಅದಾದ್ಮೇಲೆ ನಮ್ಮಲ್ಲೇನಾಗಿದೆ ಸರ್, ಅದನ್ನ ನಾವು ಈಗಾಗಲೇ ಕಬ್ಬುರ್ತಲ, ರಾಯಬರೇಲಿ, ಚೆನ್ನೈನಲ್ಲಿ ಈಗಾಗಲೇ ನಮ್ಮ ಸಹಕಾರಗಳಿವೆ. ಅದಕ್ಕೆ ಬೇರೆ ರೂಪದಲ್ಲಿ ನಾವು ಇದು ಮಾಡಿ ಈ ರಿಪೇರಿ ಹೋಗ್ತಿದ್ದೆ, ಕಂಪಲ್ಸರಿ ರಿಪೇರಿ ವರ್ಕ್ಸ್ಗೋಸ್ಕರ ನಾವು ಮಾಡೋದಕ್ಕೆ ಜಾಗ ಕೊಡಿ ಅಂತ ಕೇಳಿದ್ವಿ. ಇವತ್ತವರೆಗೂ ಕೊಡೋದಿಲ್ಲ. ಕೊನೆಗೆ ಇವರು ಏನು ಹೇಳಿದ್ರು ಬಂದ್ರೆ ಇಲ್ಲ ಮಾಡೋದಿಲ್ಲ, ಅದಕ್ಕೆ ಕೈ ಬಿಡಿ ಅಂತ ಬಂದಿಲ್ಲ. ಹೌದು ಸ್ವಾಮಿ, ಒಂದು ಸಾರಿ ಆಗೋದಿಲ್ಲ ಅಂತ 600, 700 ಕೋಟಿ ಕೊಡ್ತಾ ಇದ್ರು. ಈಗ ನಾವು 8,000 ಕೋಟಿ ಕಟ್ಟಿದ್ದೇವೆ. ಕಳೆದ 10 ವರ್ಷದಿಂದ 8,000 ಕೋಟಿ ರೂಪಾಯಿ ನಾವು ಕರ್ನಾಟಕಕ್ಕೆ ಕೊಟ್ಟಿದ್ದೀವಿ. ಇದನ್ನೆಲ್ಲ ನಾವಲ್ಲಿ ಹೇಳಿದ್ದೇವೆ ಅವರಿಗೆ. ಅವರು ಕೆಲವು ವಿಷಯಗಳನ್ನು ರಾಜ್ಯ ಸರ್ಕಾರ ಏನು ಮಾಡಬೇಕು ಅದನ್ನು ನಾವು ಭಾಳ ಪಾಸಿಟಿವ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಿಂದ ನಾವು ಹೇಳಿದ್ದೇವೆ ಅವರಿಗೆ, ನೀವು ಯಾವುದೇ ಮಂತ್ರಿಗಳು, ಮುಖ್ಯಮಂತ್ರಿಗಳು ನೀವು ಬಂದಾಗ ನಮ್ಮ ಗಮನಕ್ಕೆ ತೊಗೊಂಬರ್ರಿ. ಅವಾಗ ಅಥವಾ ಸಂಬಂಧಿಸಿದ ಮಂತ್ರಿಗಳ ಹತ್ರ ಹೋಗ್ಬೇಕಾರ ನಮಗೆ ತಿಳಿಸಿದರೆ ನಾವು 3-4 ಜನ ಮಂತ್ರಿಗಳಿದ್ದೇವೆ, ನಾವು ಕೋಆರ್ಡಿನೇಟಿವ್ ಮಾಡ್ತೀವಿ, ಬರ್ತೀವಿ, ಈ ಅನೇಕ ಸಂಗತಿಗಳನ್ನು ತಿಳಿಸಿದ್ದೇವೆ. ಹೀಗಾಗಿ ಸಮ್ ಆಫ್ ದಿ ಥಿಂಗ್ಸ್ ಇವತ್ತು ಒಳ್ಳೆಯ ವಾತಾವರಣದಲ್ಲಿ ಚರ್ಚೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.